ಹಾಯ್ ಫ್ರೆಂಡ್ಸ್, ನಾನು ರೂಪಾ, ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ. ಸೊ ನಾವು ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿರೋ ನಮ್ಮ ಕ್ವಿಕ್ ಲುಕ್ ಒಂದು ಪಕ್ಷಿ ನೋಟ ಅಂತಲೇ ಹೇಳ್ತೀವಿ. ವೈ ಬಿಕಾಸ್ ದಿಸ್ ಒನ್ ಅಂತ ಹೇಳಿದ್ರೆ ದಿಸ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೀಡೆಡ್ ಥಿಂಗ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ವಿ ಆಲ್ರೆಡಿ ಡನ್ ವಿತ್ biology part and chemistry part. So finally we dealing with this one, physical dynamics and physical processes. So in this physics, just we done with 5 lessons. Out of 5 lessons, very 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 important lessons like magnetic effect of electric current, electricity, also light. What about remaining chapters? Human eye and colorful world, finally sources of energy. So ಈ 5 ಲೆಸನ್ಸನ್ನು ನಮಗೆ ಇರ್ತಕ್ಕಂತಹ ಕಡಿಮೆ ಅಂದರೆ ಅತಿ ಕಡಿಮೆ ಸಮಯದಲ್ಲಿ ನಾವು ಯಾವೆಲ್ಲ ಅಂಶಗಳನ್ನು ಓದ್ಕೋಬೇಕು, ಯಾವೆಲ್ಲ ಅಂಶಗಳಿಗೆ ನಾವು ಫೋಕಸ್ ಮಾಡಬೇಕು, ವಾಟ್ ಎಕ್ಸಾಕ್ಟ್ಲಿ ವಿ ಫೋಕಸ್ ದೋಸ್ ಪಾಯಿಂಟ್ಸ್ that will come in our public examinations also. Apart from that, how can we learn? ಸೊ ಎಲ್ಲ ಒಂದು ಅಂಶಗಳನ್ನು ಇಟ್ಕೊಂಡು ನಾವು ನಮ್ಮ ಭೌತಶಾಸ್ತ್ರದಲ್ಲಿ ಅಥವಾ ಫಿಸಿಕ್ಸ್ ಪಾರ್ಟಲ್ಲಿ ಬರ್ತಕ್ಕಂತಹ ಲೆಸನ್ಸನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ಇನ್ಯಾಕೆ ತಡ, ನಮ್ಮ ಫಿಸಿಕ್ಸ್ ಪಾರ್ಟನ್ನು ನಾವು ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಫಿಸಿಕ್ಸ್ ಪಾರ್ಟಲ್ಲಿ ಅಫ್ಕೋರ್ಸ್ ಲೈಟ್ ಅಂದ ತಕ್ಷಣ ಮಿರರು, ಲೆನ್ಸು ಎಲ್ಲ ಕಣ್ಣು ಮುಂದೆ ಬಂದು ಹೋಗುತ್ತೆ. ಸೊ ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡ್ ಅಂದ ತಕ್ಷಣ ಐ ರಿಲೇಟೆಡ್ ಡಿಸೀಸಸ್, ಹೌ ಕ್ಯಾನ್ ವಿ ಟ್ರೀಟ್ ದಟ್ ಒನ್ ಅಂತ ಬಯೋ ಬಂದೋಗುತ್ತೆ. ನಾನು ಅವತ್ತೇ ಹೇಳ್ದಂಗೆ ನಮ್ಮ ಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆ, ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಆ್ಯಕ್ಚುಲಿ ಇನ್ ಬಿಟ್ವೀನ್ ಸಬ್ಜೆಕ್ಟ್ ಆರ್ ಬ್ರಾಂಚಸ್ ಲೈಕ್ ಬಯೋ ಪಾರ್ಟ್ ಆ್ಯಂಡ್ ಕೆಮಿಸ್ಟ್ರಿ ಪಾರ್ಟ್, ಆಲ್ಸೋ ಫಿಸಿಕ್ಸ್ ಪಾರ್ಟ್, ದೇ 3 ಆರ್ ಕೋ ರಿಲೇಟೆಡ್ ಈಚ್ ಅದರ್. ಒಂದಕ್ಕೊಂದು ಸಹಸಂಬಂಧ ಇರೋದ್ರಿಂದ ಈಸಿಲಿ ನಾವು ಅದನ್ನು ಕಲಿತಾ ಹೋಗ್ಬೋದು. ಸೊ ಹಾಗಾದರೆ ನಮ್ಮ ಫಿಸಿಕ್ಸಲ್ಲಿ, ನಮ್ಮ ಫಿಸಿಕ್ಸ್ ಪಾರ್ಟಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಒನ್ ಈಸ್ ಲೈಟ್. ಲೈಟ್, ಬೆಳಕು. ಸೊ ಬೆಳಕು, light is in the form of energy. We can able to see the object easily with the reflection of that light ಅಂತ ಹೇಳಿ ಕರಿತೀವಿ. ಈಗ ಒಂದು ಸನ್ಲೈಟ್, ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್ ಏನಾಗ್ತಾ ಇದೆ, ನಮ್ಮ ಒಂದು ಸನ್ ರೇಸ್ ಬಂದು ನಮ್ಮ ಐಬಾಲ್ಗೆ ಟಚ್ ಆದಾಗ ದೇ ವಿಲ್ ಈಸಿಲಿ ರಿಫ್ಲೆಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಹಂಗೆ ಒಂದು ರಿಫ್ಲೆಕ್ಷನ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಬರ್ತಕ್ಕಂತಹ ಒಂದು ಪ್ರತಿಫಲನ, ಸೊ ಅದು ಇನ್ನೊಂದು ವಸ್ತುವಿನ ಮೇಲೆ ಬಿದ್ದಾಗ, ಬೆಳಕು ಹೋಗಿ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದು ಪ್ರತಿಫಲಿಸಿದಾಗ ಏನಾಗುತ್ತೆ, ಸೊ ನಮಗೆ ಒಂದು ಆಬ್ಜೆಕ್ಟು ಅಥವಾ ಹ್ಯೂಮನ್ ಬೀಯಿಂಗು ಅಲ್ಲಿರ್ತಕ್ಕಂಥ ಏನೇ ಥಿಂಗ್ಸ್ ಇದ್ರೂ ನಾವು ಈಸಿಲಿ ಸೀನ್ ಅಂತ ಹೇಳಿ ಕರಿತೀವಿ, ನಾವು ಈಸಿಯಾಗಿ ನೋಡ್ಬೋದು. ಸೊ ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನೀವೆಲ್ಲ ಲೆಸನನ್ನು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ವಿತ್ ದ ಹೆಲ್ಪ್ ಆಫ್ ಲೈಟ್ ಓನ್ಲಿ. ಹಾಗಿದ್ರೆ ವಾಟ್ ಅಬೌಟ್ ಸನ್ಸೆಟ್ ಅಂತ ಹೇಳಿ ಕೇಳಿದ್ರೆ, ಸೊ ಆಫ್ಟರ್ ಸನ್ಸೆಟ್ ದಿ ಗ್ರೇಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮತ್ತೆ ಬರುತ್ತೆ. ಸೊ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಏನಾಗುತ್ತೆ, ಇದು ಒಂದು ಬೆಳಕು ಒಂದು ಶಕ್ತಿಯ ರೂಪ ಅಂತ ಹೇಳಿ ಕರಿತೀವಿ. ಸೊ ಇನ್ ದ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳಿ ಕರಿತೀವಿ. ವಿ ಕ್ಯಾನ್ ಸಿ ದ ಆಬ್ಜೆಕ್ಟ್ ಈಸಿಲಿ ವಿತ್ ದ ಹೆಲ್ಪ್ ಆಫ್ ಲೈಟ್ ರಿಫ್ಲೆಕ್ಷನ್ ಅಂತ ಹೇಳಿ ಕೂಡ ನಾವಲ್ಲಿ ಡಿಫೈನ್ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ನಮ್ಮ ಲೈಟ್ ಲೆಸನ್ನಲ್ಲಿ ಯಾವ ಯಾವ ಅಂಶಗಳನ್ನು, ಯಾವ ಯಾವ ಪಾಯಿಂಟ್ಸನ್ನು ನಾವು ನೆನ್ಪಿಟ್ಕೋಬೇಕು. ಹಾಗಿದ್ರೆ ರೈ ಡಯಾಗ್ರಾಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಇನ್ ದಟ್ ಬಿಯಾಂಡ್ 2F1. ಜಸ್ಟ್ ವಿ ಡ್ರಾ ದ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಸೊ ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ತೊಗೊಂಡ್ವಿ. ನೆಕ್ಸ್ಟು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಕಾನ್ವೆಕ್ಸ್ ಲೆನ್ಸ್. ಸೊ ಇಲ್ಲಿ ಏನಾಗ್ತಾ ಇದೆ, ಲೈಟ್ ರೇ ಹೀಗೆ ಪಾಸ್ ಆಗ್ತಾ ಇದೆ. ನೆಕ್ಸ್ಟು ಒಂದು ಪೋಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ 2 ಲೈನ್ಸ್ ಕೂಡ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ದಿಸ್ ಒನ್ ಈಸ್ ಎ, ದಿಸ್ ಒನ್ ಈಸ್ ಬಿ, ದಿಸ್ ಒನ್ ಈಸ್ ಬಿ, ದಿಸ್ ಒನ್ ಈಸ್ ಎ. ಬಿಕಾಸ್ ನಮ್ಮ ಕಾನ್ವೆಕ್ಸ್ ಲೆನ್ಸಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಕಾನ್ವೆಕ್ಸ್ ಲೆನ್ಸ್ ಅಂತ ನಾವು ತಗೊಂಡಾಗ ಅಲ್ಲಿ ಯಾವಾಗಲೂ ಕೂಡ ಇಮೇಜ್ ರಿಯಲ್ ಮತ್ತು ಇನ್ವರ್ಟೆಡ್ ಆಗಿರುತ್ತೆ. ರಿಯಲ್, ಇನ್ವರ್ಟೆಡ್.
ವಾಟ್ ಅಬೌಟ್ ಅದರ್ ಅಂತ ಹೇಳಿ ಕೇಳಿದಾಗ, ಸೊ ಕಾನ್ಕೇವ್ ಅಂತ ಬಂದಾಗ ಅಲ್ಲೇನಾಗಿರುತ್ತೆ, ವರ್ಚುವಲ್ ಮತ್ತು ಎರೆಕ್ಟ್ ಇಮೇಜ್ ಕಾಣಿಸುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೇಚರ್ ಆಫ್ ದಿ ಇಮೇಜ್, ಹೌ ಕ್ಯಾನ್ ಎಕ್ಸಾಕ್ಟ್ಲಿ ದೇ ಲುಕ್ ಲೈಕ್ ಅಂತ ಹೇಳಿ ಕೂಡ ಕೇಳ್ತಾರೆ. ನೆಕ್ಸ್ಟ್ ಒನ್, ಅನದರ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ಆಲ್ರೆಡಿ ಡನ್ ವಿತ್ ಅವರ್ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಆಲ್ಸೋ. ಸೊ ಅಲ್ಲಿ ನೋಡ್ತಾ ಹೋಗಿದ್ವಿ ನಾವು ಜಸ್ಟ್ ಇನ್ ಬಿಟ್ವೀನ್ ಸಿ ಮತ್ತು F1 ಅಂತ ಹೇಳಿ. ಸೊ ಅಲ್ಲೂ ಅಷ್ಟೇ, ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಈ ಎರಡೂ ಲೈನ್ಗಳು ಇಂಟರ್ಸೆಕ್ಟ್ ಆಗ್ತಾ ಹೋಗುತ್ತೆ. ಆಫ್ಟರ್ ದಟ್ ಜಸ್ಟ್ ವಿ ಡ್ರಾ ದ ಲೈನ್ ಲೈಕ್ ದಿಸ್. ಸೊ ಇಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ, ಹಾಗೆಯೇ ಇದೆರಡು ಬಿಂದುಗಳ ಮಧ್ಯೆ ಇಂಟರ್ಸೆಕ್ಟ್ ಆಗಿರುತ್ತೆ. ಇದನ್ನು AB ಅಂತ ಹೇಳಿ ಕರಿತೀವಿ, ಇದನ್ನು BA ಅಂತ ಹೇಳಿ ಕರಿತೀವಿ. ಬಿಟ್ವೀನ್ C ಆ್ಯಂಡ್ F ಅಂತ ಹೇಳಿ ಕೇಳಿದ್ರೆ ಗೋ ವಿತ್ ದಿಸ್ ಡಯಾಗ್ರಾಮ್. ಸೊ ಬಿಯಾಂಡ್ 2F1 ಅಂತ ಹೇಳಿದ್ರೆ ಗೋ ವಿತ್ ದಿಸ್ ಡಯಾಗ್ರಾಮ್. ಲೈಕ್ ದಿಸ್ ಓನ್ಲಿ. ಬೀಯಿಂಗ್ ಎ ಸೈನ್ಸ್ ಟೀಚರ್, ಸೊ ಅಲ್ಲಿ ಲೆನ್ಸ್, ಕಾನ್ವೆಕ್ಸ್ ಲೆನ್ಸಲ್ಲಿ ಯಾವ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಕಾನ್ಕೇವ್ ಲೆನ್ಸಲ್ಲಿ ಯಾವ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ದಟ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಥರದ ಒಂದು ಪಾಯಿಂಟ್ಸನ್ನು ನೋಡಿಕೊಂಡಾಗ, ಅಂದರೆ ಈಗ ನಾವೇನು ಈ ಎಲ್ಲ ಎಕ್ಸಾಮ್ಗಳನ್ನು ಬರೆದಿದ್ದೀವಿ, ಈ ಕ್ರೈಸ್ ಮುರಾರ್ಜಿ ಪೇಪರ್ಸನ್ನು ನೋಡಿದಾಗ, ಪ್ರಾಕ್ಟೀಸ್ ಮಾಡಿದಾಗ, ಮತ್ತು ಮಾಕ್ ಎಕ್ಸಾಮ್ಗಳಲ್ಲಿ, ಹಾಗೆಯೇ ನೆಕ್ಸ್ಟು ನಾವು ಅದೇ ರೀತಿಯಾಗಿ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಬರೆದಿದ್ದೀವಿ, ಮತ್ತು ಮಾಕ್ ಟೆಸ್ಟಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ, ಆಲ್ರೆಡಿ ನಾವು ಕ್ವಶನ್ ಪೇಪರನ್ನು ರೆಫರ್ ಮಾಡಿರೋದ್ರಿಂದ ಜಸ್ಟ್ ಗೋ ಥ್ರೂ ವಿತ್ 5 or 6 ಇಯರ್ಸ್ ಕ್ವಶನ್ ಪೇಪರ್. ಅದರಲ್ಲಿ ಯಾವುದು ರಿಪೀಟ್ ಆಗಿದೆ ಜಾಸ್ತಿ ಅಂತ ಹೇಳಿದ್ರೆ ದೀಸ್ ಟು, ಬಿಯಾಂಡ್ 2F1, ಅನದರ್ ಒನ್ ಈಸ್ ಇನ್ ಬಿಟ್ವೀನ್ C ಆ್ಯಂಡ್ F. ಇದೆರಡೇ ನೋಡ್ಕೋಬೇಕು ಮ್ಯಾಮ್. ವಾಟ್ ಅಬೌಟ್ ಅದರ್ಸ್ ಅಂತ ಕೇಳಿದ್ರೆ ಜಸ್ಟ್ ಅದು ಯಾವ ಲೆನ್ಸು ಯಾವ ರೀತಿ ಅಲ್ಲಿ ಲೈನ್ ಫಾರ್ಮೇಷನ್ ಆಗಿದೆ ಅನ್ನೋದನ್ನ ನೋಡ್ಕೋಬೇಕು. ಯಾವುದು ರಿಪೀಟ್ ಆಗಿದೆ ಅದನ್ನು ನೋಡ್ಕೊಬೇಕು. ಬಿಕಾಸ್ 3 ಮಾರ್ಕ್ಸ್ ಆರ್ 2 ಮಾರ್ಕ್ಸಿಗಂತೂ ಫಿಕ್ಸು ಈ ಒಂದು ರೇ ಡಯಾಗ್ರಾಮ್ಸು ಫಿಸಿಕ್ಸಲ್ಲಿ. ಆಫ್ಟರ್ ದಟ್ ಇದರಲ್ಲಿ ಬರ್ತಕ್ಕಂತಹ ನ್ಯೂಮರಿಕಲ್ಸ್ ಬಗ್ಗೆ ನಾವು ಮಾತಾಡೋದಾದರೆ ಇಲ್ಲಿ ನೋಡ್ತಾ ಇದ್ದೀವಿ. ನ್ಯೂಮರಿಕಲ್ಸ್ ಅಂತ ಹೇಳಿದ್ರೆ ಇಲ್ಲಿ ಮಿರರ್ ಫಾರ್ಮುಲಾ ಅಂತ ಹೇಳಿ ಕರಿತೀವಿ. ಮಿರರ್ ಫಾರ್ಮುಲಾನಲ್ಲಿ ಏನಾಗುತ್ತೆ, 1/F = 1/U + 1/V. ಹ್ಯಾಸ್ ಇಟ್ ಈಸ್ ಲೆನ್ಸ್ ಫಾರ್ಮುಲಾ. ಲೆನ್ಸ್ ಫಾರ್ಮುಲಾನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 1/F = 1/V - 1/U. ಜಸ್ಟ್ ಪುಟ್ ದ ನೆಗೆಟಿವ್ ಸೈನ್. ಆಫ್ಟರ್ ದಟ್ ಲೆನ್ಸ್ ಫಾರ್ಮುಲಾ ಅಂತ ಬಂದಾಗ ನೆಗೆಟಿವ್ ಸೈನಲ್ಲೇ ಬರಿತೀವಿ, ಮಿರರ್ ಫಾರ್ಮುಲಾ ಪಾಸಿಟಿವ್. ಸೊ ವಾಟ್ ಅಬೌಟ್ U ಆ್ಯಂಡ್ V ಅಂತ ಹೇಳಿ ನೋಡಿದಾಗ ಆಬ್ಜೆಕ್ಟ್, ಇಮೇಜ್. letter U indicate the object and V indicate the image. So after that just we go for simple definition. Dioptre or power of lens ಅಂತ ಹೇಳಿ ಕರಿತೀವಿ. Dioptre is SI unit of power of lens. SI unit of power of lens. ಸೊ ಡಯೋಪ್ಟ್ರೆ ಈಸ್ ದ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಅಂತ ಹೇಳಿ ಕರಿತೀವಿ. ಪವರ್ ಆಫ್ ಲೆನ್ಸ್ ಅಂತ ಹೇಳಿದ್ರೆ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. ಸೊ ಒಂದು ಫೋಕಲ್ ಲೆಂತ್ ಅಂತ ಹೇಳಿ ತೊಗೊಂಡ್ರೆ, ಸೊ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತನ್ನು ನಾವೇನಂತ ಕರಿತೀವಿ, ಒಂದು ಪವರ್ ಆಫ್ ಲೆನ್ಸ್ ಅಂತ ಹೇಳಿ ಕರಿತೀವಿ. ಪವರ್ ಆಫ್ ಲೆನ್ಸಿನ ಒಂದು SI ಯೂನಿಟ್ ಬಂದು ಡಯೋಪ್ಟ್ರೆ ಅಂತ ಹೇಳಿ ನಾವಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ನ್ಯೂಮರಿಕಲ್ಸ್ ಅಂತ ಬಂದಾಗ ನಮಗೆ ಅಲ್ಲಿ ಲೆನ್ಸ್ ಮೇಲೆ ಕೇಳಿದಾರಾ ಅಥವಾ ಮಿರರ್ ಮೇಲೆ ಪ್ರಾಬ್ಲಮ್ಸನ್ನು ಕೇಳಿದಾರಾ, ವೆರಿ ವೆರಿ ಇಂಪಾರ್ಟೆಂಟ್. ಮಿರರ್ ಅಂತ ಬಂದಾಗ ಮಿರರ್ ಫಾರ್ಮುಲಾ ಹಾಕ್ಕೊಳ್ತೀವಿ, 1/F = 1/U + 1/V. ಆಫ್ಟರ್ ದ ಲೆನ್ಸ್ ಫಾರ್ಮುಲಾ ಅಂತ ಬಂದಾಗ 1/F = 1/V - 1/U ಅಂತ ಹೇಳಿ ಕರಿತೀವಿ. U ಮೀನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ V ಮೀನ್ಸ್ ಇಮೇಜ್ ಡಿಸ್ಟೆನ್ಸ್ ಅಂತ ಹೇಳಿ ನಾವಲ್ಲಿ ಮೆನ್ಷನ್ ಮಾಡ್ತೀವಿ. ಆಫ್ಟರ್ ದಟ್ ವಾಟ್ ಅಬೌಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಪಾಲಿಶ್ಡ್ ಸರ್ಫೇಸ್ ಆರ್ ಪಾಲಿಶ್ಡ್ ಮಿರರ್ ಇದೆ ಅಂತ ಹೇಳಿದ್ರೆ ವೆನ್ ದ ಲೈಟ್ ರೇ ಎಂಟರ್ ಇನ್ ಟು ದಿಸ್ ಸರ್ಫೇಸ್ ದೇ ವಿಲ್ ರಿಫ್ಲೆಕ್ಟ್ ಲೈಕ್ ದಿಸ್. ಸೊ ಇಲ್ಲೇನಾಗುತ್ತೆ, ಒಂದು ಲೈಟ್ ರೇ ಪಾಲಿಶ್ಡ್ ಸರ್ಫೇಸಿಗೆ ಎಂಟರ್ ಆದರೆ ಅದಕ್ಕೆ ನಾವು ರೇ ಆಫ್ ಇನ್ಸಿಡೆಂಟ್ ಅಂತ ಹೇಳಿ ಕರಿತೀವಿ. ಆಫ್ಟರ್ ದಟ್ ಅದು ರಿಫ್ಲೆಕ್ಟ್ ಆಗಿ ಅಂದರೆ ಬೌನ್ಸಿಂಗ್ ಬ್ಯಾಕ್ ಆಫ್ ಎ ಲೈಟ್ ಅಂತ ಹೇಳಿ ಕರಿತೀವಿ. ಬೌನ್ಸಿಂಗ್ ಬ್ಯಾಕ್ ಆಫ್ ಎ ಲೈಟ್ ಈಸ್ ಇಂಡಿಕೇಟ್ ದ ರಿಫ್ಲೆಕ್ಷನ್. ಸೊ ಬೌನ್ಸಿಂಗ್ ಬ್ಯಾಕ್ ಆಫ್ ಎ ಲೈಟ್ ಅಂದರೆ ಒಂದು ಪಾಲಿಶ್ಡ್ ಸರ್ಫೇಸ್ ಮೇಲೆ ಬಿದ್ದಂತಹ ಬೆಳಕು
ಪ್ರತಿಫಲನ ಹೊಂದಿ ಎಮರ್ಜಸ್ ಔಟ್, ಪ್ರತಿಫಲನ ಹೊಂದಿ ವಾಪಸ್ ಹೋಗೋದಕ್ಕೆ ಏನಂತ ಕರಿತೀವಿ ನಾವು? ರೇ ಆಫ್ ರಿಫ್ಲೆಕ್ಷನ್, ರಿಫ್ಲೆಕ್ಟೆಡ್ ರೇ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಮಧ್ಯದಲ್ಲಿ ಒಂದು ಲಂಬ ರೇಖೆಯನ್ನು ಎಳೆದಾಗ, ಒಂದು ನಾರ್ಮಲ್ ಟು ದ ಸರ್ಫೇಸ್ ಅಂತ ಒಂದು ರೇಖೆಯನ್ನು ಎಳೆದಾಗ ಅಲ್ಲೇನಾಗುತ್ತೆ, ಇನ್ ಬಿಟ್ವೀನ್ ದ ನಾರ್ಮಲ್ ಆ್ಯಂಡ್ ಇನ್ಸಿಡೆಂಟ್ ರೇ that angle we call it as angle of incident. In between the normal and reflected ray, the angle must be angle of R. That means this beautiful phenomenon proposed by Snell scientist, that's why he put the name Snell's law. Okay, Snell's law. Snell's law indicate angle of incidence is ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಕೂಡ ಕರಿತೀವಿ. ಸೊ ಇವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಸೈನ್ ಐ ಬೈ ಸೈನ್ ಆರ್. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಲಾಸ್ ಆಫ್ ರಿಫ್ಲೆಕ್ಷನ್ in your examination they can able to ask for 2 marks or 3 marks, explain or briefly explain laws of reflection, first law of reflection or second law of reflection. First law of reflection is angle of incidence is equal to the angle of reflection. Angle of incidence is equal to the angle of reflection. Sin I divided by sin R is proposed by Snell's. First law of reflection is angle of incidence is equal to the angle of reflection. Okay. Second law, incident ray normal to the reflected ray all are lie in a same plane. So incident, reflected ಮತ್ತು ನಾರ್ಮಲ್ ರೇ ಎಲ್ಲ ಕೂಡ ಆಲ್ ಆರ್ ಲೈ ಇನ್ ಅ ಸೇಮ್ ಪ್ಲೇನ್, ಒಂದೇ ಪ್ಲೇನಲ್ಲಿ ಇದ್ದರೆ ಅದನ್ನು ಏನಂತ ಕರಿತೀವಿ? ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ. ಸೊ ದ ನೆಕ್ಸ್ಟ್ ಒನ್ ಈಸ್ ಪವರ್ ಆಫ್ ಲೆನ್ಸ್. ಪವರ್ ಆಫ್ ಲೆನ್ಸ್ ಈಸ್ ಡಿಫೈನ್ಡ್ ಹ್ಯಾಸ್ ರೆಸಿಪ್ರೋಕಲ್ ಆಫ್ ಇಟ್. So power of lens is defined as reciprocal of its focal length. That must be indicate P equals 1 by F, reciprocal of focal length. Okay. Next one is, what are the uses or major uses of concave mirror? Concave mirror. Another one is convex mirror. Concave mirror used in torches, okay, searchlight, torches, searchlight. After that shaving mirror, also solar furnace. ಸೊ ಟಾರ್ಚಸಲ್ಲಿ, ಸರ್ಚ್ ಲೈಟಲ್ಲಿ, ಹಾಗೆಯೇ ಶೇವಿಂಗ್ ಮಿರರ್ಗಳಲ್ಲಿ, ಆಫ್ಟರ್ ದಟ್ ಸೋಲಾರ್ ಫರ್ನೇಸ್ ಲೈಕ್ ದ ಕಾನ್ಕೇವ್ ಮಿರರ್ ಇನ್ ದ ಸೋರ್ಸಸ್ ಆಫ್ ಎನರ್ಜಿ ವಿ ಆಲ್ರೆಡಿ ಡನ್ ವಿತ್ ಅವರ್ ರೆಗ್ಯುಲರ್ ಕ್ಲಾಸಸ್ ಆಲ್ಸೋ. ಸೋರ್ಸಸ್ ಆಫ್ ಎನರ್ಜಿ ಅನ್ನೋ ಲೆಸನಲ್ಲಿ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಲ್ಲೇ ಇದೆ ಆ ಲೆಸನ್ನು, ಅಷ್ಟೂ ಇನ್ ಡೀಟೇಲಾಗಿ ಕಲ್ತಿದ್ದೀವಿ ಕೂಡ. ಇನ್ನು ಸೋಲಾರ್ ಕುಕ್ಕರ್ ದೇ ಕ್ಯಾನ್ ಈಸಿಲಿ ಯೂಸ್ ಅ ಕಾನ್ಕೇವ್ ಮಿರರ್. Concave mirror just scattered all light rays and focus at one point. They can able to ಅಬ್ಸಾರ್ಬ್ಸ್ ಅ ಸನ್ಲೈಟ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಕಾನ್ಕೇವ್ ಮಿರರನ್ನು ಟಾರ್ಚಸಲ್ಲಿ ಬಳಸ್ತಾರೆ, ಸರ್ಚ್ ಲೈಟಲ್ಲಿ ಬಳಸ್ತಾರೆ, ಶೇವಿಂಗ್ ಮಿರರ್ ಆಲ್ಸೋ ಸೋಲಾರ್ ಫರ್ನೇಸಲ್ಲಿ ಯೂಸ್ ಮಾಡ್ತಾರೆ. ವಾಟ್ ಅಬೌಟ್ ಕಾನ್ವೆಕ್ಸ್ ಮಿರರ್? ಸೊ ರೇರ್ ವ್ಯೂ ಯೂಸ್ಡ್ ಇನ್ ರೇರ್ ವ್ಯೂ of vehicles. Okay, rear view of vehicles. Mirrors in parking lots. So when we observe convex mirror, that convex mirror used in a parking lots also used in the rear view of vehicles. ಸೊ ಇಲ್ಲಿ ಒಂದು ವೆಹಿಕಲಲ್ಲಿ ನಾವು ಹೋಗ್ತಾ ಇದ್ದೀವಿ, ಹಿಂದ್ಗಡೆ ಯಾರೋ ನಮ್ಮನ್ನು ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಜಸ್ಟ್ ಲುಕ್ ಎಟ್ ದ ಮಿರರ್, ಯಾವ ವೆಹಿಕಲ್ ಬರ್ತಾ ಇದೆ, ದಿಸ್ ಇಸ್ ಲಾರಿ, ಬಸ್ ಆರ್
ಸ್ಕೂಟರ್ ಅಂತ ಹೇಳಿ ನಾವು ಅಬ್ಸರ್ವ್ ಮಾಡ್ತೀವಿ. ರೇರ್ ವ್ಯೂ, ಅಷ್ಟು ದೊಡ್ಡದಾದ ಒಂದು ಆಬ್ಜೆಕ್ಟನ್ನು ಚಿಕ್ಕದನ್ನಾಗಿ ಮಾಡಿ ತೋರಿಸೋದು ಕಾನ್ವೆಕ್ಸ್ ಮಿರರ್. ಓಕೆ, ರೇರ್ ವ್ಯೂ ಆಫ್ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಮಿರರ್ಸ್ ಇನ್ ಪಾರ್ಕಿಂಗ್ ಲಾಟ್ಸ್ ಅಲ್ಲೂ ಕೂಡ ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತಾರೆ. ಓಕೆ, ಆಫ್ಟರ್ ದಟ್ ಈ ಒಂದು ಲೈಟ್ ಅನ್ನೋ ಲೆಸನ್ನಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ ಮತ್ತು ರಿಫ್ರ್ಯಾಕ್ಷನ್, ಅದಾದಮೇಲೆ ಒಂದು ಡಯಾಗ್ರಾಮನ್ನು ಕೊಡ್ತಾರೆ. ವೆನ್ ಲೈಟ್ ಎಂಟರ್ ಫ್ರಮ್ ಏರ್ ಮೀಡಿಯಮ್ ಟು ದಿ ವಾಟರ್ ಮೀಡಿಯಮ್. ಒಂದು ಬೀಕರಲ್ಲಿ ನಾವೇನು ಮಾಡಿದ್ದೀವಿ ಅಥವಾ ಒಂದು ಮೀಡಿಯಾನಲ್ಲಿ ವಾಟರ್ನ ಹಾಕಿದ್ದೀವಿ, ಲೈಟ್ ರೇ ಬಂತು, ಲೈಟ್ ರೇ ಎಂಟರ್ ಆಯಿತು ಒಂದು ಮೀಡಿಯಮ್ಗೆ, ಆಮೇಲೆ ಅದೇನಾಯಿತು, ಲೈಟ್ ರೇ ಒಂದು ಸ್ವಲ್ಪ ಅವೇ ಫ್ರಮ್ ದಿ ನಾರ್ಮಲ್ ಅಂತ ಹೇಳಿ ಕರಿತೀವಿ. ವೆನ್ ಲೈಟ್ ಎಂಟರ್ಸ್ ದಿಸ್ ಮೀಡಿಯಾ ಟುವರ್ಡ್ಸ್ ನಾರ್ಮಲ್, ಆಬ್ಲಿಕ್ಯೂ ಅಂತ ಹೇಳಿ ಕರಿತೀವಿ, ಟುವರ್ಡ್ಸ್ ನಾರ್ಮಲ್. ವೆನ್ ಇಟ್ ಗೋಸ್ ಔಟ್, ಸೊ ಏರ್ ಮೀಡಿಯಾಯಿಂದ ಲೈಟು ಒಂದು ಮೀಡಿಯಮ್ಗೆ ಬಂತು. ಸೊ ಅಲ್ಲಿ ಬಂದಾಗ ಏನಾಯಿತು, ಆ ಮೀಡಿಯಮ್ನಿಂದ ಲೈಟ್ ರೇ ಹೊರಗಡೆ ಎಮರ್ಜಸ್ ಔಟ್, ವೈಟ್ ಲೈಟ್ ರೇಸ್, ದೆ ಕ್ಯಾನ್ ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್ ಅಂತ ಹೇಳಿ ಕರಿತೀವಿ. ಟುವರ್ಡ್ಸ್ ನಾರ್ಮಲ್ ಇದ್ದಿದ್ದು ಅವೇ ಫ್ರಮ್ ದಿ ನಾರ್ಮಲ್ ಆಗುತ್ತೆ. ಸೊ ಈ ಒಂದು ಫೆನಾಮಿನನ್ 1 ಮಾರ್ಕಿಗೆ ಕೂಡ ಆಲ್ರೆಡಿ ಕೇಳಿದರು, essay 2, ದಟ್ ಮೀನ್ಸ್ ಈ ಟೆಸ್ಟ್ ಸೀರೀಸಲ್ಲೂ ಕೂಡ ಈ ಕ್ವಶನನ್ನು ಕೇಳಿದರು. ಅದು ಟುವರ್ಡ್ಸ್ ನಾರ್ಮಲ್ ಇರುತ್ತಾ, ಅವೇ ಫ್ರಮ್ ದಿ ನಾರ್ಮಲ್ ಇರುತ್ತಾ ಅಂತ ಹೇಳಿ. ಸೊ ಟುವರ್ಡ್ಸ್ ನಾರ್ಮಲ್ ವೆನ್ ದ ಲೈಟ್ ಎಂಟರ್ ಫ್ರಮ್ ಏರ್ ಮೀಡಿಯಾ, ವೆನ್ ದಟ್ ಲೈಟ್ ರೇ ಎಮರ್ಜಸ್ ಔಟ್ ಬೆಂಡ್ಸ್. ಸೊ ಅದು ಏನಾಗುತ್ತೆ, ಸ್ವಲ್ಪ ಬಾಗಿದ ತರಹ ಅನಿಸುತ್ತೆ. ಅಂದರೆ ಲೈಟ್ ಕ್ಯಾನ್ ಏಬಲ್ ಟು ಚೇಂಜ್ ದೇರ್ ಪಾತ್ ವೆನ್ ದೆ ಎಂಟರ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಬೇಕಾದ್ರೆ ಲೈಟ್, ಬೆಳಕು ತನ್ನ ಪಥವನ್ನು, ದೆ ಕ್ಯಾನ್ ಚೇಂಜ್ ದೇರ್ ಪಾತ್, ತನ್ನ ಒಂದು ಪಥವನ್ನು ಬದಲು ಮಾಡಿಕೊಳ್ಳುತ್ತೆ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡ್. ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಸೊ ಇಲ್ಲಿ ಏನಾಗುತ್ತೆ, ಹ್ಯೂಮನ್ ಐ ಅಂತ ಬಂದಾಗ ಗೊತ್ತಿರುತ್ತೆ ನಮಗೆ, ಹ್ಯೂಮನ್ ಐಗೆ ಸುಮಾರಷ್ಟು ಡಿಫೆಕ್ಟ್ಗಳು ಬರುತ್ತೆ. ಸೊ ಫಸ್ಟ್ ಒನ್ ಈಸ್ ಮಯೋಪಿಯಾ, ಸಮೀಪ ದೃಷ್ಟಿದೋಷ. ಓಕೆ, ಸಮೀಪ ದೃಷ್ಟಿದೋಷ, ದಟ್ ಮೀನ್ಸ್ ಮಯೋಪಿಕ್ ಐ ಏಬಲ್ ಟು ಸಿ ಅಪ್ ಟು 25 ಸೆಂಟಿಮೀಟರ್ಸ್ ಆಬ್ಜೆಕ್ಟ್. ಒಂದು ನಾನಿಲ್ಲಿ ಕೂತಿದ್ದೀನಿ ಅಂದರೆ ಅಪ್ ಟು ಒಂದು 25 ಸೆಂಟಿಮೀಟರ್ಸ್ವರೆಗೂ ಕೂಡ ಅವರಿಗೆ ಕರೆಕ್ಟಾಗಿ ಆಬ್ಜೆಕ್ಟ್ ಕಾಣಿಸ್ತಾ ಇರುತ್ತೆ. ಬಟ್ ಬಿಯಾಂಡ್ ದಟ್ ಅಂದರೆ 25 ಸೆಂಟಿಮೀಟರ್ಸ್ ಆಗಿ ಆಚೆ ಇರ್ತಕ್ಕಂಥ ಆಬ್ಜೆಕ್ಟ್ಗಳು ಕಾಣಿಸೋದಿಲ್ಲ. ಈಗ ನಾವು ಕನ್ನಡದಲ್ಲಿ ಏನು ಮಾಡ್ತೀವಿ, ಸಂಧಿ ಬಿಡಿಸಿ ಹೆಸರಿಸಿ ಅಂಥೇಳಿ ಸಮೀಪ ದೃಷ್ಟಿದೋಷ, ಸಮೀಪ ದೃಷ್ಟಿದೋಷ, ಸಮೀಪದಲ್ಲಿರೋ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ, ದೂರದ್ದು ಕಾಣಿಸುತ್ತೆ. ನೋ 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 ನೋ, ದಟ್ ಈಸ್ ನಾಟ್ ದ ರೈಟ್ ವೇ ಟು ನೋ ದ ಮಯೋಪಿಯಾ. Myopic eye, they can able to see the object up to 25 centimeters. After that they can't see any object ಅಂತ ಹೇಳಿ ಕರಿತೀವಿ. ಹೌ ಟು ಕರೆಕ್ಟ್ ದಿಸ್ ಒನ್ ಮಯೋಪಿಯಾ ಅಂತ ಹೇಳಿ ನೋಡಿದಾಗ ನಾವು ಕಾನ್ವೆಕ್ಸ್ ಲೆನ್ಸ್. ಓಕೆ, ವೆನ್ ವಿ ಗೋ ವಿತ್ ಮಯೋಪಿಕ್ ಐ, ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸನ್ನು ಅಂದರೆ ಕಾನ್ಕೇವ್, ಪೀನ ದರ್ಪಣ ಅಂತ ಹೇಳಿ ಕರಿತೀವಿ. ಸೊ ಕಾನ್ಕೇವ್ ಲೆನ್ಸ್ ಪೀನ ಮಸೂರ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಒಂದು ಮಯೋಪಿಕ್ ಐಯನ್ನು ಕರೆಕ್ಷನ್ ಮಾಡೋದಕ್ಕೆ ಅಥವಾ ನಾವೇ ಲೆನ್ಸನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲ, ವೆನ್ ವಿ ಗೋ ಟು ಅವರ್ ಫ್ಯಾಮಿಲಿ ಡಾಕ್ಟರ್ಸ್, ದೆ ಕ್ಯಾನ್ ಸಜೆಸ್ಟ್ ದಟ್ ಒನ್. ಯು ಆರ್ ಸಫರಿಂಗ್ ಫ್ರಮ್ ಮಯೋಪಿಯಾ, ಯು ಜಸ್ಟ್ ಯೂಸ್ ಕಾನ್ಕೇವ್ ಲೆನ್ಸ್. ಯು ಆರ್ ಸಫರಿಂಗ್ ಫ್ರಮ್ hypermetropia, just go with convex lens. Okay, pina masura, concave nimna masura, pina masura. So what about, how can we define this one, hypermetropia? Hypermetropic eye just see the object, that means distant object. ಸೊ ದೂರದಲ್ಲಿ ಇರ್ತಕ್ಕಂತಹ ಒಂದು ವಸ್ತುಗಳು ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಹತ್ತಿರದಲ್ಲಿ ಇರ್ತಕ್ಕಂತಹ, ಈಗ ಯಾವುದೋ ಒಂದು ಆಬ್ಜೆಕ್ಟ್ ಇಲ್ಲಿದೆ ಅಂತ ಹೇಳಿದ್ರೆ ಕಾಣಿಸೋದಿಲ್ಲ, ದೂರದಲ್ಲಿ ಇರ್ತಕ್ಕಂತಹ ಆಬ್ಜೆಕ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಹೈಪರ್ಮೆಟ್ರೋಫಿಯಾ. ಹೈಪರ್ಮೆಟ್ರೋಪಿಕ್ ಐ ಈಸಿಲಿ ಸಿ ದ ಡಿಸ್ಟ್ಯಾಂಟ್ ಆಬ್ಜೆಕ್ಟ್, ದೂರದಲ್ಲಿರ್ತಕ್ಕಂತಹ ವಸ್ತುಗಳನ್ನು ನೋಡೋದಕ್ಕೆ ಹೆಲ್ಪ್ಫುಲ್. ಸೊ ಹೌ ಕ್ಯಾನ್ ವಿ ಕರೆಕ್ಟ್ ದಿಸ್ ಒನ್ ಅಂತ ಹೇಳಿದ್ರೆ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್. After that, presbyopia.
presbyopia. Accommodation of eye lens decreases aging factor. ಸೊ ವಯಸ್ಸಾಗ್ತಾ ಆಗ್ತಾ ಕಣ್ಣಿನ ಹೊಂದಾಣಿಕೆ ಏನಾಗೋದು ಕಡಿಮೆ ಆಗ್ತಾ ಬರೋದು. ಸೊ ಅಕ್ಮಾಡೇಷನ್ ಐ ಅಂತ ಹೇಳಿದ ತಕ್ಷಣ ಇವಾಗ ವೆನ್ ವಿ ಗೋ ಟು ದ ಪ್ರೇಯರ್, ಸೊ ಪ್ರೇಯರ್ ಮುಗಿಸ್ಕೊಂಡು ಕ್ಲಾಸ್ ರೂಮಿಗೆ ಎಂಟರ್ ಆಗ್ತೀವಿ, ಒಂಥರ ಕತ್ಲು ಥರ ಕಾಣಿಸುತ್ತೆ. ಅಷ್ಟೇ ಯಾಕೆ, ಎಲ್ಲೋ ಮಾರ್ಕೆಟಿಗೋ ಎಲ್ಲ ಔಟಿಂಗ್ ಹೋಗಿದ್ದೀವಿ ಅಂತ ಹೇಳಿದ್ರೆ ಫುಲ್ಲು ಬಿಸಿಲಿರುತ್ತೆ, ಹೋಗಿ ಒಳಗಡೆ ಬಂದ ತಕ್ಷಣ ಫುಲ್ ಕತ್ಲು ಮಬ್ಬ್ ಥರ ಕಾಣಿಸುತ್ತೆ. ಅಲ್ಲಿ ಯಾವ ಆಬ್ಜೆಕ್ಟ್ ಇದೆ, ಚೇರ್ ಎಲ್ಲಿದೆ, ಸೊ ಸೋಫಾ ಎಲ್ಲಿದೆ, ಎಲ್ಲಿ ಕೂರಬೇಕು, ಆ ಥರ ಅನಿಸುತ್ತೆ, ಕತ್ಲು ಥರ ಅನಿಸುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಅಕ್ಮಾಡೇಷನ್ ಆಫ್ ಐ ಅಂಥೇಳಿ ಕರಿತೀವಿ, ಕಣ್ಣಿನ ಹೊಂದಾಣಿಕೆ ಅಂತ ಹೇಳಿ. ಸೊ ಕಣ್ಣಿನ ಹೊಂದಾಣಿಕೆ ಕರೆಕ್ಟಾಗಿ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಏಜಿಂಗ್ ಫ್ಯಾಕ್ಟರ್ ಮೇಲೆ ಏನಾಗುತ್ತೆ, ದೆ ಕ್ಯಾನ್ ಸಫರ್ ಫ್ರಮ್ ಪ್ರೆಸ್ಬಯೋಫಿಯಾ. ಸೊ ಇಲ್ಲಿ ಬೋತ್ ಮಿರರ್, ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರ್ ಎರಡೂ ಕೂಡ ಅಲ್ಲಿ ಯೂಸ್ ಮಾಡಿ ಇದನ್ನು ಸರಿ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್ ಗ್ಲಾಕೋಮಾ. ಸೊ ಗ್ಲಾಕೋಮಾ ಎಸ್ಪೆಷಲಿ in case of glucose, excess of glucose, when our pancreas secrete both glucagon and insulin, ಯಾವಾಗ ನಮ್ಮ ಆಲ್ಫಾ ಸೆಲ್ಸು ಗ್ಲೂಕೋಸನ್ನು ಜಾಸ್ತಿ ರಿಲೀಸ್ ಮಾಡ್ತಾ ಹೋಯಿತು, ಹೋಲ್ ಬಾಡಿ ಏನಾಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ಎಟ್ ದ ಸೇಮ್ ಟೈಮ್ ಇನ್ಸುಲಿನ್ ಕಡಿಮೆ ಸ್ಯಾಕ್ರಿಷನ್ ಆಗ್ತಾ ಹೋಗುತ್ತೆ. ವೆನ್ ಗ್ಲೂಕೋಸ್ ಇನ್ಕ್ರೀಸಸ್ ಇನ್ಸುಲಿನ್ ಬಿಕಮ್ ಡಿಕ್ರೀಸಸ್. ಸೊ ಆವಾಗ ಏನಾಗುತ್ತೆ, ಎಕ್ಸ್ಟ್ರಾ ಇನ್ಸುಲಿನನ್ನು ಬಾಡಿಗೆ ತೊಗೋಬೇಕು ಥ್ರೂ ಟ್ಯಾಬ್ಲೆಟ್ಸ್ ಆರ್ ಓರಲ್ ಪಿಲ್ಸ್. ಆಫ್ಟರ್ ದಟ್ ಸಮ್ ಇಂಜೆಕ್ಷನ್ ಆಲ್ಸೋ. ಇವಾಗ ಹೈಲಿ ಅವರಿಗೆ ಸೊ ಅಲ್ಲಿ ಡಯಾಬಿಟಿಸ್ ಮೆಲ್ಲಿಟಸ್ಸಿಂದ ಅವರು ಸಫರ್ ಆಗ್ತಿದ್ದಾರೆ, ಅಥವಾ ಮಧುಮೇಹ ರೋಗ, ಸಕ್ಕರೆ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಸ್ಟು ಇನ್ಸುಲಿನ್ ಟ್ಯಾಬ್ಲೆಟ್ಸು ಅಥವಾ ಇನ್ಸುಲಿನ್ ಇಂಜೆಕ್ಷನನ್ನು ಕೊಡ್ತಾರೆ. ಬಿಕಾಸ್ ನಮ್ಮ ಬಾಡಿನಲ್ಲಿರ್ತಕ್ಕಂತಹ ಪ್ಯಾಂಕ್ರಿಯಾಸ್ ಏನಾಗುತ್ತೆ, ಗ್ಲೂಕೋಸ್ ಸಕ್ಕರೆ ಮಟ್ಟವನ್ನು ಜಾಸ್ತಿ ಸ್ಯಾಕ್ರೇಟ್ ಮಾಡ್ತಾ ಸ್ರವಿಕೆ ಏನಾಗುತ್ತೆ, ಗ್ಲೂಕೋಸ್ದು ಜಾಸ್ತಿ ಆಗುತ್ತೆ, ಇನ್ಸುಲಿನ್ದು ಡಿಕ್ರೀಸ್ ಆಗುತ್ತೆ. ಅಫ್ಕೋರ್ಸ್ ಆವಾಗ ಹೊರಗಡೆಯಿಂದ ಎಕ್ಸ್ಟ್ರಾ ಇನ್ಸುಲಿನನ್ನು ಕೊಡಬೇಕಾಗತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕೊರಾಯ್ಡ್ ಸೆಲ್ ಅಂತ ನಾವೇನು ಕರಿತೀವಿ, ಅಲ್ಲಿ ಲೋಮನಾಳಗಳು ಒಡೆದು ಏನಾಗುತ್ತೆ ಅಂತ ಹೇಳಿದ್ರೆ ವಿಟ್ರಿಯಸ್ ಸೊಲ್ಯೂಷನ್ ಒಳಗಡೆ ಹೋಗುತ್ತೆ ಕಣ್ಣಿನ ಒಳಗಡೆ. ಆ ಕಾಚಕ ರಸಧಾತುವನ್ನು ಸೇರೋದ್ರಿಂದ ಲೋಮನಾಳಗಳು ಒಡೆದು, ಆ ರಕ್ತನಾಳಗಳು ಒಡೆದು ಆ ಕಾಚಕ ರಸಧಾತು ಅಥವಾ ವಿಟ್ರಿಯಸ್ ಸೊಲ್ಯೂಷನ್ನ ಸೇರೋದ್ರಿಂದ ಏನಾಗುತ್ತೆ, ಅವರ ಕಣ್ಣಿನ ದೃಷ್ಟಿದೋಷ ಉಂಟಾಗತ್ತೆ. ಎಸ್ಪೆಷಲಿ ಈ BP ಶುಗರ್ ಪೇಷಂಟ್ಸ್ ಅಂತ ಹೇಳಿದಾಗ ಫಸ್ಟು ಅಟ್ಯಾಕ್ ಆಗೋದು, ಸೊ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅದಾದಮೇಲೆ ಕಣ್ಣಿನ ದೃಷ್ಟಿ ಮತ್ತು ಕಿಡ್ನಿ ಫೇಲ್ಯೂರು ಇದೆಲ್ಲ ಕೂಡ ಆಗತ್ತೆ. ಸೊ ದ ನೆಕ್ಸ್ಟ್ ಒನ್ ಈಸ್ ಪ್ರಿಸಮ್. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ವೆರಿ ವೆರಿ ಇಂಪಾರ್ಟೆಂಟ್, 2 ಪ್ರಿಸಮನ್ನು ತೊಗೊಳ್ತೀವಿ. ಪಟ್ಟಕ, ಇನ್ ಕನ್ನಡ ಪಟ್ಟಕ. ಫಸ್ಟ್ ಪ್ಲೇಸ್ಡ್ 2 ಪ್ರಿಸಮ್ ಮಸ್ಟ್ ಬಿ ಇನ್ ಎರೆಕ್ಟ್ ಪೊಸಿಷನ್. ಸೊ ನೇರವಾಗಿ ನಿಲ್ಲಿಸಬೇಕು. ಅನದರ್ ಪ್ರಿಸಮ್ ಇನ್ವರ್ಟೆಡ್ ಪೊಸಿಷನ್. When white ray enter into this erect prism, they can split into its 7 colors. Okay, 7 ಕಲರ್ಸ್ ಆಗಿ ಅದು ಸ್ಪ್ಲಿಟ್ ಆಗುತ್ತೆ. ಬಟ್ ವೆನ್ ದಿಸ್ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆರ್ ಸ್ಪೆಕ್ಟ್ರಮ್ ಕಾಂಪೋನೆಂಟ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್, ಬ್ಯಾಂಡ್ ಆಫ್ ಡಿಫ್ರೆಂಟ್ ಕಲರ್ಸ್ಗೆ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿರ್ತಕ್ಕಂತಹ 7 ಕಲರ್ಸ್, 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ವೆನ್ ಎಂಟರ್ ಇನ್ ಟು ದ ಇನ್ವರ್ಟೆಡ್ ಪ್ರಿಸಮ್, ದೆನ್ ಎಮರ್ಜಸ್ ಔಟ್ ಅ ವೈಟ್ ರೇ. ಸೊ ಇಲ್ಲಿ ವೈಟ್ ಲೈಟ್ ಬಂತು, ವೈಟ್ ರೇಸನ್ನು ನಾವೇನು ಮಾಡಿದ್ವಿ, ಎರೆಕ್ಟ್ ಪೊಸಿಷನಲ್ಲಿ ಇರ್ತಕ್ಕಂತಹ ಒಂದು ಪಟ್ಟಕಕ್ಕೆ ಹಾಯಿಸಿದ್ವಿ. ಅದೇನಾಯಿತು, 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆಗಿ ಡಿವೈಡ್ ಆಯಿತು. ಆ ಡಿವೈಡ್ ಆಗಿರೋ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸು ಈ ಇನ್ವರ್ಟೆಡ್ ಪ್ರಿಸಮ್ಮಿಂದ ಹೊರಗಡೆ ಬಂದಾಗ ಎಗೈನ್ ವೈಟ್ ಲೈಟ್ ಪ್ರೊಡ್ಯೂಸ್ ಆಯಿತು. ದಿಸ್ ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ ವಿ ನೌನ್ ಆ್ಯಸ್ ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್. ಓಕೆ, ವೆನ್ ವಿ ಗೋ ಥ್ರೂ ದಿಸ್ ಒನ್, ಸೊ ಇಲ್ಲೇನಾಗುತ್ತೆ, ಒಂದು ಸನ್ ರೇಸ್ ಸೋರ್ಸ್ ಇದೆ ಅಂತ ಹೇಳಿದ್ರೆ 7 ಕಲರ್ಸು ಅಲ್ಲಿ ನಮಗೆ ಫಾರ್ಮೇಷನ್ ಆಗುತ್ತೆ. ಓಕೆ, ವಿಬ್ ಗಯಾರ್. ಸೊ ಈ ವಿಬ್ ಗಯಾರ್ ಇಲ್ಲಿ ವಿಚ್ ಕಲರ್ ಮೋಸ್ಟ್ ಬೆಂಡ್ ಟುವರ್ಡ್ಸ್, ಅತಿ ಹೆಚ್ಚು ಬಾಗುವ ಬಣ್ಣ ಯಾವುದು, ವೈಲೆಟ್ ಇಲ್ಲ, 4 ಆಪ್ಷನ್ ಕೊಟ್ಟಿರ್ತಾರೆ, ABCD, ಇಂಡಿಗೋ ಇಲ್ಲ, ಬ್ಲೂ ಕೊಟ್ಟಿರ್ತಾರೆ, ಬ್ಲೂ ಇಲ್ಲ, ಗ್ರೀನ್ ಕೊಟ್ಟಿರ್ತಾರೆ,
look at those options, go through the right authentic answer. ಓಕೆ, ನಮಗೆ ಗೊತ್ತಿರಬೇಕು ವಿಬ್ಗಯಾರ್ ಅಂತ ಹಿಂಗೆ ಒಂದೇ ಸ್ಟ್ರೇಟೆಡ್ ಲೈನಲ್ಲಿ ಬರ್ಕೋಬಾರ್ದು. ಈ ಥರ ವರ್ಕಿಂಗ್ ಸ್ಪೇಸು ಅಥವಾ ವರ್ಕ್ ಸ್ಪೇಸ್ ಅಂತ ಕೊಟ್ಟಿರ್ತಾರೆ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಪೇಪರಲ್ಲಿ, ವಿಬ್ ಗಯಾರ್ ಅಂತ ಬರ್ಕೋಬೇಕು. ಸೊ ವಿಚ್ ಕಲರ್ ಈಸ್ ಬೆಂಡ್ ಮೋಸ್ಟ್, ಸೊ ಯಾವುದು ಜಾಸ್ತಿ ಬಾಗತ್ತೆ, ವೈಲೆಟ್. ಯಾರು ಕಡಿಮೆ ಬಾಗ್ತಾರೆ ಅಂತ ಹೇಳಿದ್ರೆ ಲಾಸ್ಟಲ್ಲಿರೋರು ರೆಡ್, ಆರೆಂಜ್, ಯೆಲ್ಲೋ. ಓಕೆ, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಬಾಗುವ ಬಣ್ಣ ವೈಲೆಟ್ ಆಗಿರುತ್ತೆ, ಅತಿ ಕಡಿಮೆ ಬಾಗುವ ಬಣ್ಣ ಯಾವುದಾಗಿರುತ್ತೆ, ರೆಡ್ ಆಗಿರುತ್ತೆ. ಬಿಕಾಸ್ ಸೊ ಇಲ್ಲಿ ವೇವ್ ಲೆಂತು ಜಾಸ್ತಿ ಆಗ್ತಾ ಹೋಗುತ್ತೆ. ವೈಲೆಟ್ ಕಡಿಮೆ ಇರುತ್ತೆ, ಇಂಡಿಗೋ ಸ್ವಲ್ಪ ಜಾಸ್ತಿ, ನೆಕ್ಸ್ಟ್ ಬ್ಲೂ ಸ್ವಲ್ಪ, ಗ್ರೀನ್ ಇನ್ನೂ ಸ್ವಲ್ಪ ಜಾಸ್ತಿ, ಯೆಲ್ಲೋ ಜಾಸ್ತಿ, ಆರೆಂಜ್ ಜಾಸ್ತಿ, ರೆಡ್ ಕಲರ್ ಹ್ಯಾವಿಂಗ್ highest or longer wavelength. That's why red color light used only in the danger signals or in a traffic signals ಅಂತ ಹೇಳಿ ಕರಿತೀವಿ. ಯಾಕೆ ರೆಡ್ ಕಲರ್ ಲೈಟನ್ನು ಈ ಡೇಂಜರ್ ಮಾರ್ಕಲ್ಲಿ ಅಥವಾ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಯೂಸ್ ಮಾಡ್ತಾರೆ? ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ರೆಡ್ ಕಲರ್ ಈಸ್ do not scattered easily by the smog or dust particles. ಸೊ ಇಲ್ಲಿ ಮಂಜು ಕವಿದ ವಾತಾವರಣ ಅಥವಾ ಇಬ್ಬನಿ ಜಾಸ್ತಿ ಇದ್ದಾಗ್ಲೂ ಕೂಡ ಅದಷ್ಟು ಈಸಿಯಾಗಿ ಸ್ಕ್ಯಾಟರ್ಡ್ ಆಗಲ್ಲ. ಅದಾದಮೇಲೆ ರೆಡ್ ಕಲರ್ ಡು ನಾಟ್ ಸ್ಕ್ಯಾಟರ್ಡ್ ಈಸಿಲಿ, ಸ್ಕ್ಯಾಟರ್ಡ್ ಬೈ ಸ್ಮಾಗ್ ಆರ್ ಡಸ್ಟ್ ಪಾರ್ಟಿಕಲ್ಸ್ ಆ್ಯಂಡ್ ಆಲ್ಸೋ ಹ್ಯಾವಿಂಗ್ ಲಾಂಗರ್ ವೇವ್ ಲೆಂತು ರೆಡ್ ಕಲರ್ದು ಜಾಸ್ತಿ ಇರುತ್ತೆ. ವಿಚ್ ಕಲರ್ ಈಸ್ ಬೆಂಟ್ ಲೀಸ್ಟ್, ಯಾರು ತುಂಬ ಕಡಿಮೆ ಬಾಗಿರ್ತಾರೆ ಅಂತ ಹೇಳಿದ್ರೆ ರೆಡ್ ಕಲರ್. ಡ್ಯೂ ಟು ದಿಸ್ ಫೆನಾಮಿನಾನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದ ರೆಡ್ ಕಲರ್ ಡು ನಾಟ್ ಸ್ಕ್ಯಾಟರ್ಡ್ ಈಸಿಲಿ ಬೈ ದ ಸ್ಮಾಗ್ ಆರ್ ಡಸ್ಟ್ ಪಾರ್ಟಿಕಲ್ಸ್, ಆಲ್ಸೋ ರೆಡ್ ಕಲರ್ ಹ್ಯಾವಿಂಗ್ ದಿ ಹೈಯೆಸ್ಟ್ ಆರ್ ಲಾಂಗೆಸ್ಟ್ ವೇವ್ ಲೆಂತ್. ದಟ್ಸ್ ವೈ ರೆಡ್ ಕಲರ್ ಯೂಸ್ಡ್ ಇನ್ ದ ಟ್ರಾಫಿಕ್ ಸಿಗ್ನಲ್ಸ್. ಓಕೆ, ಆಫ್ಟರ್ ದಟ್ ಫೆನಾಮಿನಾನ್ ರಿಫ್ರಾಕ್ಷನ್, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಯಾವೆಲ್ಲ ಫೆನಾಮಿನಾನ್ ಆಗತ್ತೆ? ಫಾರ್ಮೇಷನ್ ಆಫ್ ರೈನ್ಬೋ, ಕಾಮನಬಿಲ್ಲು ಉಂಟಾಗುವಿಕೆ, ಅರ್ಲಿ ಸನ್ರೈಸ್, ಲೇಟ್ ಸನ್ಸೆಟ್. ಫಾರ್ಮೇಷನ್ ಆಫ್ ರೈನ್ಬೋ, ಅರ್ಲಿ ಸನ್ರೈಸ್, ಸೂರ್ಯ ಬೇಗ ಉದಯಿಸಿದಂತೆ ಕಾಣೋದು, ಸೂರ್ಯ ಲೇಟಾಗಿ ಮುಳುಗಿದಂತೆ ಕಾಣೋದು, ಲೇಟ್ ಸನ್ಸೆಟ್. ಆಲ್ಸೋ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್. Due to the atmospheric refraction, they can continuously undergoes refraction of starlight. ಕಂಟಿನ್ಯೂಯಸ್ ಆಗಿ ಸ್ಟಾರ್ಲೈಟ್ ರಿಫ್ರಾಕ್ಷನ್ ಆಗೋದ್ರಿಂದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಆಗುತ್ತೆ. ವೈ ಸ್ಟಾರ್ಸ್ ಟ್ವಿಂಕ್ಲಿಂಗ್? ವೈ ಪ್ಲ್ಯಾನೆಟ್ಸ್ ಡು ನಾಟ್ ಟ್ವಿಂಕ್ಲಿಂಗ್? ಸೊ ಮಚ್ ಮೋರ್ ಕ್ಲೋಸರ್ ಟು ದಿ ಅರ್ತ್ ಸರ್ಫೇಸ್ ಇರೋದ್ರಿಂದ ಪ್ಲ್ಯಾನೆಟ್ಸು ಟ್ವಿಂಕ್ಲಿಂಗ್ ಆಗೋದಿಲ್ಲ. ಬಟ್ ಡ್ಯೂ ಟು ದ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್, ಆಲ್ಸೋ ಕಂಟಿನ್ಯೂಯಸ್ ರಿಫ್ರಾಕ್ಷನ್ ಆಫ್ ಸ್ಟಾರ್ಲೈಟ್, ಸ್ಟಾರ್ಸ್ ಎಲ್ಲ ಏನಾಗುತ್ತೆ, ಹೊಳೆಯುತ್ತೆ. ಬಟ್ ಉಳಿದಿರ್ತಕ್ಕಂತಹ ಈ ಪ್ಲ್ಯಾನೆಟ್ಸ್, ಗ್ರಹಗಳು ಅರ್ತ್ ಸರ್ಫೇಸಿಗೆ ಕ್ಲೋಸ್ ಇರೋದ್ರಿಂದ ಅದು ಹೊಳಪನ್ನು ಕೊಡೋದಿಲ್ಲ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡ್. ಓಕೆ, ಎಲೆಕ್ಟ್ರಿಸಿಟಿ, rate of flow of electrons. Okay, Ohm's law, Joule's law. So current carrying conductor directly proportional to the temperature across the potential differences of two ends. So ಅಲ್ಲೇನಾಗುತ್ತೆ, ವಾಟ್ ಆರ್ ದ ಮೇಜರ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟು ದ ಓಮ್ಸ್ ಲಾ ಅಂತ ಹೇಳಿದಾಗ ನೇಚರ್ ಆಫ್ ಕಂಡಕ್ಟರ್, ಲೆಂತ್ ಆಫ್ ಕಂಡಕ್ಟರ್, ಓಕೆ, ಟೆಂಪ್ರೇಚರ್, ಆಲ್ಸೋ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ. ಓಕೆ, ಯಾವ ಫೆನಾಮಿನಾನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ, ಯಾವ ಫ್ಯಾಕ್ಟರ್. ಸೊ ಲೆಂತ್ ಆಫ್ ದಿ ಕಂಡಕ್ಟರ್, ನೇಚರ್ ಆಫ್ ದಿ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಆಲ್ಸೋ ಟೆಂಪರೇಚರ್. ಸೊ ಮೆನ್ಷನ್ ದ ಫ್ಯಾಕ್ಟರ್ಸ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್. ಓಕೆ, ಅಲ್ಲಿ ಏನಾಗುತ್ತೆ, ಯಾವ ಫ್ಯಾಕ್ಟರ್ಸು ಡಿಪೆಂಡ್ ಆಗಿರುತ್ತೆ. ನೇಚರ್ ಆಫ್ ದಿ ಕಂಡಕ್ಟರ್ ಗೊತ್ತಿರಬೇಕು, ಲೆಂತ್ ಆಫ್ ದಿ ಕಂಡಕ್ಟರ್, ಅದರ ಲೆಂತ್ ಎಷ್ಟಿದೆ ಗೊತ್ತಿರಬೇಕು, ಟೆಂಪ್ರೇಚರ್, ಆಲ್ಸೋ ನೇಚರ್ ಆಫ್ ದಿ ಕಂಡಕ್ಟರ್, ಮತ್ತು
ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಇಷ್ಟು ಕೂಡ ಏನಾಗುತ್ತೆ ಅಲ್ಲಿ ಇಂಪಾರ್ಟೆಂಟ್. ವೆನ್ ಕರೆಂಟ್ ಫ್ಲೋಸ್ ಇನ್ ಎ ಕಂಡಕ್ಟರ್, ಅಮೌಂಟ್ ಆಫ್ ಹೀಟ್ ಜನರೇಟೆಡ್ ಈಸ್ ಪ್ರಪೋರ್ಷನಲ್ ಟು ದ current I, resistance R, also time t. When current flows in a conductor, current flows in a conductor, amount of heat generated, Joule's law mainly defined as heat generation. So heat ಯಾವ ರೀತಿ generate ಆಗಿದೆ, amount of heat generated is proportional to the current I, okay, current I, resistance R, also time t, current flowing. ಸೊ ಕರೆಂಟ್ ಫ್ಲೋ ಥ್ರೂ ಎ ಕಂಡಕ್ಟರ್, ಒಂದು ಕಂಡಕ್ಟರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ, ಅಮೌಂಟ್ ಆಫ್ ಹೀಟ್ ಜನ್ರೇಟ್ ಆಗ್ತಾ ಇದೆ, ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಐ, ರೆಸಿಸ್ಟೆನ್ಸ್ ಆರ್, ದೆನ್ ಟೈಮ್ ಸ್ಮಾಲ್ ಟಿ, ಟೈಮ್ ಟಿ, ಫ್ಲೋ ಥ್ರೂ ಎ ಕಂಡಕ್ಟರ್. ಏನು ಫ್ಲೋ ಆಗುತ್ತೆ? ಕರೆಂಟು ಫ್ಲೋ ಆಗುತ್ತೆ. ವೆನ್ ಕರೆಂಟ್ ಫ್ಲೋ ಥ್ರೂ ಎ ಕಂಡಕ್ಟರ್, ಅಮೌಂಟ್ ಆಫ್ ಹೀಟ್ ಜನರೇಟೆಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಐ, ರೆಸಿಸ್ಟೆನ್ಸ್ ಆರ್, ಆಲ್ಸೋ ಟೈಮ್ ಟಿ ಅಂತ ಹೇಳಿ ಕರಿತೀವಿ. ಓಕೆ, ಗೋ ವಿತ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕನೆಕ್ಷನ್. ಬಿಫೋರ್ ದಟ್, ಓಮ್ಸ್ ಲಾ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ. ಆಫ್ಟರ್ ದಟ್ ಐ ಮಸ್ಟ್ ಬಿ ಇಂಡಿಕೇಟ್ ಕರೆಂಟ್, R means resistance. Okay. Next one, Ohm's law ಬಂತು ಅಂತ ಹೇಳಿದ್ರೆ V is equal to IR. Joule's law H is equal to I square R into T. H ಅಂದರೆ heat generated when current carrying conductor carries the current when amount of heat is released directly proportional to current I, resistance R, time T. ಮರಿಬಾರ್ದು. ನೆಕ್ಸ್ಟ್ ಐ ಸ್ಕ್ವೇರ್, ಐ ಅಂತ ಹೇಳಿದ್ರೆ ಕರೆಂಟ್, ಆರ್ ಅಂದರೆ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್ ಟಿ. ಸೊ ಇದು ಜೌಲ್ಸ್ ಲಾ. ಸೊ ಒಂದು ಸೀರೀಸ್ ಕನೆಕ್ಷನ್ R1, R2, R3. ಸೊ ಇಲ್ಲಿ ಏನಾಗುತ್ತೆ, ವೋಲ್ಟ್ ಮೀಟರ್ ಅಥವಾ ಅಮ್ಮೀಟರ್ನ ನಾವು ಕನೆಕ್ಟ್ ಮಾಡಿರ್ತೀವಿ. ಸೊ ಅದನ್ನು ಒಂದು ಬ್ಯಾಟ್ರಿ ಇರಬೇಕು, ಸೊ ಒಂದು ಕೀ ಇರಬೇಕು, ಒಂದು ಅಮ್ಮೀಟರ್ ಇರಬೇಕು. ಅಮ್ಮೀಟರ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್ ಕನೆಕ್ಷನ್. When we go through the parallel connection, okay, this one is parallel connection. ಸೊ ಇಲ್ಲಿ ಯಾವಾಗ್ಲೂ ವೋಲ್ಟ್ ಮೀಟರನ್ನು ನಾವು ಕನೆಕ್ಟ್ ಮಾಡಿರ್ತೀವಿ, ಐದರ್ ಇಟ್ ಮೇ ಬಿ ದಿಸ್ ಒನ್. ಸೊ ಒಂದು ಬ್ಯಾಟ್ರಿ ಇರಬೇಕು, ಕೀ ಇರಬೇಕು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಮ್ಮೀಟರ್ ಲೋ ರೆಸಿಸ್ಟೆನ್ಸ್ ಕೆಪಾಸಿಟಿ. ವಾಟ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕನೆಕ್ಷನ್? ಸೊ ಇದು ವೋಲ್ಟ್ ಮೀಟರ್ ಅಂತ ಹೇಳಿದಾಗ ಹೈ ರೆಸಿಸ್ಟೆನ್ಸ್ ಕೆಪಾಸಿಟಿ, ಸೊ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೀರೀಸ್ ಕನೆಕ್ಷನ್, ವೆನ್ ಒನ್ ಕಾಂಪೋನೆಂಟ್ ವಿಲ್ ಬ್ರೇಕ್ಸ್ ಡೌನ್, ಅದರ್ ವಿಲ್ ಫಾಲ್ ಆಫ್ ಆರ್ ದೆರ್ ಈಸ್ ನೋ ಫ್ಲೋಯಿಂಗ್ ಆಫ್ ಎಲೆಕ್ಟ್ರಾನ್ಸ್. ಅಂದರೆ ಒಂದು ಕಾಂಪೋನೆಂಟ್ R1 ಏನಾದರೂ ಬ್ರೇಕ್ಸ್ ಡೌನ್, ಸೊ ಕಟ್ ಆಫ್ ಒನ್ ರೆಸಿಸ್ಟೆನ್ಸ್ ವೈರಲ್ಲಿ ಕರೆಂಟ್ ಫ್ಲೋ ಆಗಿಲ್ಲ ಅಂತ ಹೇಳಿದ್ರೆ ರಿಮೈನಿಂಗ್ R2, R3 ಅಲ್ಲೂ ಕೂಡ ಕರೆಂಟ್ ಫ್ಲೋ ಆಗಲ್ಲ. ಬಟ್ ಇನ್ ಕೇಸ್ ಆಫ್ ಪ್ಯಾರಲಲ್ ಕನೆಕ್ಷನ್, ಇಫ್ ಒನ್ ರೆಸಿಸ್ಟೆನ್ಸ್ ಬ್ರೇಕ್ಸ್ ಡೌನ್ ಆರ್ ಫೇಲ್ ಆಫ್, ಅದರ್ ವಿಲ್ ಡು ನಾಟ್ ಪ್ರೊಡ್ಯೂಸ್ ಎನಿ ಕರೆಂಟ್ ಅಂತ ಹೇಳಿ ಕರಿತೀವಿ. ಸೊ ಪವರ್ ಅದರ ಒಂದು SI ಯೂನಿಟ್ ವ್ಯಾಟ್ ಅಂತ ಹೇಳಿ ಕರಿತೀವಿ. ಸೊ ನ್ಯೂಮರಿಕಲ್ಸ್ V is equal to IR, ಓಮ್ಸ್ ಲಾ ಮೇಲೆ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ H is equal to I square RT, ಜೌಲ್ಸ್ ಲಾ ಮೇಲೂ ಕೂಡ ಕೇಳ್ಬೋದು. ಸೊ ಹೀಟಿಂಗ್ ಲಾ ಅಂತ ಹೇಳಿದ್ರೆ ಜೌಲ್ಸ್ ಲಾ ಬರುತ್ತೆ. ರೆಸಿಸ್ಟೆನ್ಸ್ ಅಂತ ಹೇಳಿದಾಗ ಸೀರೀಸ್ ಮತ್ತು ಪ್ಯಾರಲಲ್ ಕನೆಕ್ಷನ್ ಬರುತ್ತೆ. ಅನದರ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸಿಗೆ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ನ ಡ್ರಾ ಮಾಡಿರಿ ಅಂತ ಹೇಳಿದ್ರೆ, ಒಂದು ಬಲ್ಬ್ ಹಾಕ್ತೀರಾ, ಒಂದು ಅಮ್ಮೀಟರ್ ಹಾಕ್ತೀರಾ, ಇಲ್ಲ ವೋಲ್ಟ್ ಮೀಟರ್ ಹಾಕ್ತೀರಾ, ಒಂದು ಬ್ಯಾಟ್ರಿ ಇರುತ್ತೆ, ಇನ್ನೊಂದು ಕೀ ಪ್ಲಗ್ ಇರುತ್ತೆ. ಸೊ ಇಷ್ಟನ್ನು ಹಾಕಿ ಡ್ರಾ ಮಾಡಿದ್ರೆ ಮುಗೀತು ಸರ್ಕ್ಯೂಟ್ ಡಯಾಗ್ರಾಮ್. ಯು ಕ್ಯಾನ್ ಈಸಿಲಿ ಗೇನ್ ದ 2 ಮಾರ್ಕ್ಸ್. ಆಫ್ಟರ್ ದಟ್, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಪ್ರಾಪರ್ಟೀಸ್ ಆಫ್ ಫೀಲ್ಡ್ ಲೈನ್ಸ್. ಒಂದು ಬಾರ್ ಮ್ಯಾಗ್ನೆಟ್ನ ತಗೊಳ್ಳೋಣ. ಆ ಬಾರ್ ಮ್ಯಾಗ್ನೆಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ವೆನ್ ವಿ ಪುಟ್ ಆನ್ ಸಮ್ ಐರನ್ ಫಿಲ್ಲಿಂಗ್ಸ್, ಸೊ ಅದು ಒಂದು ಲೈನನ್ನು ಕ್ರಿಯೇಟ್ ಮಾಡುತ್ತೆ ಎಟ್ ಬೋತ್ ಸರ್ಫೇಸ್. ಸೊ ಹೀಗೆ ಲೈನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಸ್ಕೂಲಲ್ಲಿ ಅಂತ ಹೇಳಿದಾಗ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿರ್ತೀವಿ. ಒಂದು ಬಾರ್ ಮ್ಯಾಗ್ನೆಟ್, ಅದ್ರ ಮೇಲೆ ಐರನ್ ಫಿಲ್ಲಿಂಗ್ಸ್ನ ಹಾಕ್ತೀವಿ. ಐರನ್ ಫಿಲ್ಲಿಂಗ್ಸ್ ಹಾಕಿದಾಗ ಅಲ್ಲೇನಾಗುತ್ತೆ, ಈ ಥರ ಫೀಲ್ಡ್ ಲೈನ್ಸ್ ಕ್ರಿಯೇಟ್ ಆಗುತ್ತೆ. These field lines having the different properties. So magnetic field lines, these are
closed loops. These lines start with North Pole, end with South Pole. These magnetic field lines start with North Pole and ends with South Pole. They never intersect each other. Never intersect each other. ಅದು intersect ಆಗಲ್ಲ. So next one is solenoid. Insulated copper wire arranged in the form of cylinder. They look like cylinder, that we call it as solenoid. ಸೊ ಇನ್ನೊಂದು ಫ್ಯಾರಡೇಸ್ ಎಕ್ಸ್ಪೆರಿಮೆಂಟನ್ನು ಕೂಡ ನಿಮಗೆ ಅಲ್ಲಿ ಕೊಟ್ಟಿರ್ತಾರೆ. ವೆನ್ ವಿ ಇನ್ಸರ್ಟ್ ಅ ಬಾರ್ ಮ್ಯಾಗ್ನೆಟ್ ಏನಾಗುತ್ತೆ, ವೆನ್ ವಿ ವಿತ್ಡ್ರಾನ್ ಏನಾಗುತ್ತೆ. ಓಕೆ, ಸೊ ಅಲ್ಲಿ ಗ್ಯಾಲ್ವನೋಮೀಟರ್ ಇರುತ್ತೆ. ಸೊ ಯಾವಾಗ ಬಾರ್ ಮ್ಯಾಗ್ನೆಟ್ನ ಒಳಗಡೆ ಹಾಕ್ತೀವಿ, ಅಲ್ಲೇ ಇಟ್ಟಿರ್ತೀವಿ ಅಥವಾ ಹಿಂಗೆ ಸಡನ್ನಾಗಿ ಹಾಕಿ ಹೊರಗಡೆ ತೆಗಿತೀವಿ, ಏನಾಗುತ್ತೆ, ದೆರ್ ಈಸ್ ಅ ಮೂಮೆಂಟರಿ ಡಿಫ್ಲೆಕ್ಷನ್ ಬೈ the galvanometer. Momentary deflection by galvanometer ಅಂದರೆ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ಅಂತ ತೋರಿಸುತ್ತೆ. ವೆನ್ ವಿ ವಿತ್ಡ್ರಾನ್ ದೆರ್ ಈಸ್ ಅ ಅಪೋಸಿಟ್ ಡಿಫ್ಲೆಕ್ಷನ್ ಶೋನ್ ಬೈ ಗ್ಯಾಲ್ವನೋಮೀಟರ್. ಸೊ ಸಡನ್ನಾಗಿ ನಾವು ಹಾಕಿ ತೆಗಿತಾ ಇದ್ದೀವಿ ಅಂತ ಹೇಳಿದಾಗ there is no deflection. So next one is Fleming's law. When we hold the right hand like this, thumb, forefinger, middle finger mutually perpendicular to each other. Thumb indicate a mechanical energy, forefinger indicate magnetic field. Next, middle finger indicate a induced current. Okay. In this law, with the help of Fleming's right hand law, electric generator works. Okay, ಫ್ಲೆಮಿಂಗನ ಬಲಗೈ ನಿಯಮವನ್ನು, ಒಂದು ಸಿದ್ಧಾಂತವನ್ನು, ಒಂದು ಲಾ ಅನ್ನು ಇಟ್ಕೊಂಡು ಏನು ಮಾಡುತ್ತೆ, ಎಲೆಕ್ಟ್ರಿಕ್ ಜನರೇಟರ್ ವರ್ಕ್ ಮಾಡುತ್ತೆ. ವಿಚ್ ಪ್ರಿನ್ಸಿಪಲ್? ಎಲೆಕ್ಟ್ರಿಕ್ ಜನರೇಟರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. Electric generator works on the law of Fleming's right hand rule. Okay, electric generator works on the principle of electromagnetic induction. Okay, next one, Fleming's left hand rule. When we hold the left hand like this, thumb, forefinger, middle finger mutually perpendicular to each other. Thumb indicate mechanical energy, forefinger indicate electric current. Okay, middle finger indicate thumb indicate mechanical energy, forefinger indicates a magnetic field, middle finger indicate electric current. Okay, mechanical energy same, magnetic field same. But in case of middle finger, Fleming's right hand rule ತಗೊಂಡಾಗ induced current. In Fleming's left hand rule ಅಂತ ತಗೊಂಡಾಗ middle finger indicate electric current only. Mechanical energy, magnetic field, electric current. Okay, ಸೊ ಇಲ್ಲಿ ಯಾರು ವರ್ಕ್ ಮಾಡ್ತಾರೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ಲಾ ಮೇಲೆ ಯಾರು ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಮೋಟಾರ್. ಓಕೆ, which principle electric motor works? Okay, on which principle? When a current carrying conductor is placed a strong magnetic field, it deflects. So ಇಲ್ಲಿ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಲಾ ಮೇಲೆ ವರ್ಕ್ ಮಾಡೋರು ಎಲೆಕ್ಟ್ರಿಕ್ ಜನರೇಟರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಜನರೇಟರ್ ಏನು ಮಾಡುತ್ತೆ, ಫ್ಲೆಮಿಂಗ್ಸ್ನ ಬಲಗೈ ನಿಯಮದ ಮೇಲೆ ಏನು ಮಾಡುತ್ತೆ, ವರ್ಕ್ ಮಾಡುತ್ತೆ. ಯಾವ ಸಿದ್ಧಾಂತ ಅಥವಾ ಪ್ರಿನ್ಸಿಪಲ್ ಮೇಲೆ ಅಂತ ಹೇಳಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ವೆನ್ ವಿ ಕಂಪೇರ್ ದಿಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ವಿಚ್ ಪ್ರೊಡ್ಯೂಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಆ್ಯಂಡ್ ವಿಚ್ ಲಾ, ಯಾವ ಲಾ ಮೇಲೆ ಮೋಟಾರ್ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ಲಾ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಮೋಟರನ್ನು ಎಲ್ಲಿ ಯೂಸ್ ಮಾಡ್ತಾರೆ, ವಾಟ್ ಆರ್ ದ ಯೂಸಸ್ ಆಫ್ ದಿಸ್ ಮೋಟಾರ್? ಮೋಟಾರ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಎಲೆಕ್ಟ್ರಿಕ್ ಸ್ವಿಚಸ್, ಫ್ಯಾನ್, ಮಿಕ್ಸಿ, ಗ್ರೈಂಡರ್. ಜನರೇಟರ್
ಜಸ್ಟ್ ವಿ ಅಬ್ಸರ್ವ್, ಯಾವುದೋ ಒಂದು ಮಾಲಿಗೆ ಹೋಗಿದ್ದೀವಿ, ಮೂವಿ ನೋಡ್ತಾ ಇದ್ದೀವಿ, ಕರೆಂಟ್ ಹೋಯ್ತು, ಜನ್ರೇಟರ್ ಆನ್ ಆಗುತ್ತೆ. ನೆಕ್ಸ್ಟ್ ಫಂಕ್ಷನ್ ಮಾಡ್ತಾ ಇದ್ದೀವಿ, ಜನ್ರೇಟರ್ ಆನ್ ಆಗುತ್ತೆ, ಸೌಂಡ್ ಬರುತ್ತೆ. ಆ್ಯನ್ಯುವಲ್ ಡೇ ಮಾಡ್ತಾ ಇದ್ದೀವಿ, ಜನ್ರೇಟರ್ ಆನ್ ಆಗುತ್ತೆ, ಸೌಂಡ್ ಬರುತ್ತೆ. ದಟ್ಸ್ ವೈ ಮಾಲ್, ಮೂವಿ, ಥಿಯೇಟರ್, ಜುವೆಲ್ರಿ ಶಾಪಲ್ಲಿ ಜನ್ರೇಟರ್ನ ಯೂಸ್ ಮಾಡ್ತಾರೆ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಮೇಲೆ ಕೆಲಸ ಮಾಡ್ತಾ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾ ಇರುತ್ತೆ. ಇಲ್ಲಿ ಬಂದಾಗ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಬಂದಾಗ ಮೋಟಾರ್. ಸೊ ಇಲ್ಲಿ ಫುಲ್ ರಿಂಗೇ ಇರುತ್ತೆ ಜನ್ರೇಟರು, ಡಯಾಗ್ರಾಮ್ ಡ್ರಾ ಮಾಡೋಕ್ಕೆ ಕೇಳ್ತಾರೆ. ಬಟ್ ಸ್ಪ್ಲಿಟ್ ರಿಂಗ್ಸ್ ಅಕ್ಕರ್ಸ್ ಇನ್ ಅ ಮೋಟಾರ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಕಮ್ ಟು ದ ಸೋರ್ಸಸ್ ಆಫ್ ಎನರ್ಜಿ. ಓಕೆ, come to the sources of energy. So biogas plant, very 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 important, this one. Okay, when we draw like this, okay, draw like this. Next one, ಇದ್ರ ಮೂಲಕ ಏನಾಗುತ್ತೆ, ಗ್ಯಾಸ್ ಔಟ್ಲೆಟ್ ಅಂತ ಹೇಳಿ ಕರಿತೀವಿ. ಸೊ ಇದು ಸ್ಲರ್ರಿ, ಕೌಡಂಗ್ನ ಮಿಕ್ಸ್ ಮಾಡಿ ಹಾಕ್ತೀವಲ್ಲ ಅದು. ನೆಕ್ಸ್ಟ್ ಇಲ್ಲಿ ಸಾಯಿಲ್ ಇರುತ್ತೆ. ನೆಕ್ಸ್ಟು ಮೆನೂರ್, ಆರ್ಗ್ಯಾನಿಕ್ ಮೆನೂರ್ ಅಂತ ಹೇಳಿ ಕರಿತೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಡಯಾಗ್ರಾಮ್ ಕ್ಯಾನ್ ಏಬಲ್ ಟು ಆಸ್ಕ್ ಇನ್ ಯುವರ್ ಪಬ್ಲಿಕ್ ಎಕ್ಸಾಮಿನೇಷನ್ 2 marks ಆರ್ 3 marks. ಓಕೆ, ಇಲ್ಲಿ ನಾವು ಏನು ಮಾಡ್ತೀವಿ, ಕೌಡಂಗನ್ನು ಯೂಸ್ ಮಾಡ್ಕೊಳ್ತೀವಿ. ಕೌಡಂಗನ್ನು, ಸಗಣಿಯನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ವಾಟ್ರನ್ನ ಮಿಕ್ಸ್ ಮಾಡಿ ಹಾಕ್ತೀವಿ. ಸೊ ಒಂದು ಸಾಯಿಲ್ ಸರ್ಫೇಸ್ ಮೇಲ್ಗಡೆ, ಅಥವಾ ಒಂದು ಬೆಡ್ ಸ್ಟ್ರಕ್ಚರ್ ಅಂತೀವಿ, ಒಂದು ಸಾಯಿಲು, ಅದು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಮೆನೂರಾಗಿ ಕನ್ವರ್ಟ್ ಆಗುತ್ತೆ. ಡ್ಯೂ ಟು ದ ಅಕರೆನ್ಸ್ ಆಫ್ ಅನ್ಎರೋಬಿಕ್ ರೆಸ್ಪಿರೇಷನ್ ಆಫ್ ದಿ ಬ್ಯಾಕ್ಟೀರಿಯಾಸ್, ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಗ್ಯಾಸ್ ರಿಲೀಸ್ ಆಗುತ್ತೆ, ಅದನ್ನು ಗ್ಯಾಸ್ ಔಟ್ಲೆಟ್ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ ಈಸ್ ಸೋಲಾರ್ ಸೆಲ್. ಸೊ ಅಡ್ವಾಂಟೇಜಸ್ ಆಫ್ ದಿ ಸೋಲಾರ್ ಸೆಲ್ ಈಸ್ ಈಸಿಲಿ ಟ್ರಾನ್ಸ್ಪೋರ್ಟೇಬಲ್, ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಈಸಿಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಲೋ ಕಾಸ್ಟ್, ಕಡಿಮೆ ದುಡ್ಡಲ್ಲಿ ಅದನ್ನು ಬಳಸ್ಕೋಬೋದು. ನೆಕ್ಸ್ಟ್ ಕಮ್ ಟು ದ ಸೋಲಾರ್ ಕುಕ್ಕರ್. ಸೋಲಾರ್ ಕುಕ್ಕರಲ್ಲಿ ನಾವೇನು ಮಾಡ್ತೀವಿ, ಕಾನ್ಕೇವ್ ಮಿರರನ್ನು ಯೂಸ್ ಮಾಡ್ತೀವಿ. ಕಾನ್ಕೇವ್ ಮಿರರ್, ವಿಚ್ ಮಿರರ್ ಯೂಸ್ಡ್ ಇನ್ ದ ಸೋಲಾರ್ ಕುಕ್ಕರ್ ಅಂತ ಹೇಳಿದ್ರೆ ಕಾನ್ಕೇವ್ ಮಿರರ್, ಬಿಕಾಸ್ ಕಾನ್ಕೇವ್ ಮಿರರ್ ಗ್ಯಾದರ್ಸ್ ಆಲ್ ಇನ್ಸಿಡೆಂಟ್ ಲೈಟ್. ಕಾನ್ಕೇವ್ ಮಿರರ್ ಗ್ಯಾದರ್ಸ್ ಆಲ್ incident light and reflect to single focal point. ಎಲ್ಲ ಸನ್ ರೇಸನ್ನು ಗ್ಯಾದರ್ ಮಾಡುತ್ತೆ, ಒಂದು ಕಡೆ ಸೇರಿಸುತ್ತೆ. ಗ್ಯಾದರ್, ಇನ್ಸಿಡೆಂಟ್ ದಿ ಲೈಟ್ ಆ್ಯಂಡ್ ರಿಫ್ಲೆಕ್ಟ್ ಮಾಡುತ್ತೆ. ಎಲ್ಲಿ ರಿಫ್ಲೆಕ್ಟ್ ಮಾಡುತ್ತೆ, ಸಿಂಗಲ್ ಫೋಕಲ್ ಪಾಯಿಂಟಿಗೆ ರಿಫ್ಲೆಕ್ಟ್ ಮಾಡಿದಾಗ ನಾವು ಆ ಸೋಲಾರ್ ಕುಕ್ಕರಲ್ಲಿ ಏನು ಇಂಗ್ರೀಡಿಯೆಂಟ್ನ ಹಾಕಿರ್ತೀವಿ ಅದು ಈಸಿಲಿ ಅಂದರೆ ಬೇಯುತ್ತೆ. ಓಕೆ, ಸೊ ಇಷ್ಟೇ ಅಲ್ಲದೆ ಅಲ್ಲಿ ವಾಟ್ ಆರ್ ದ ಮೇಜರ್ ಎನರ್ಜೀಸ್ ಅಂತ ಹೇಳಿದ್ರೆ, ಟೈಡಲ್ ಎನರ್ಜಿ, ವಿತ್ ದ ಹೆಲ್ಪ್ ಆಫ್ ಟೈಡ್ಸ್ ದೇ ಕ್ಯಾನ್ ಏಬಲ್ ಟು ಪ್ರೊಡ್ಯೂಸ್ ದ ಎಲೆಕ್ಟ್ರಿಸಿಟಿ, ಟೈಡಲ್ ಎನರ್ಜಿ. ಅದಾದಮೇಲೆ ಸೋಲಾರ್ ಎನರ್ಜಿ ಯೂಸ್ಡ್ ಇನ್ ದ ಸೋಲಾರ್ ಫರ್ನೇಸ್ ಆ್ಯಂಡ್ ಸೋಲಾರ್ ಕುಕ್ಕರ್ ಆಲ್ಸೋ ಇನ್ ದ ಎಲೆಕ್ಟ್ರಿಕಲ್ ಹೀಟರ್, ದಟ್ ಮೀನ್ಸ್ ನಾಟ್ ಎ ಎಲೆಕ್ಟ್ರಿಕಲ್ ಹೀಟರ್, ಸೋಲಾರ್ ವಾಟರ್ ಹೀಟರ್, ಅಲ್ಲೂ ಕೂಡ ಬಳಸ್ತಾರೆ. ಅದಾದಮೇಲೆ ವಿಂಡ್ ಎನರ್ಜಿ, ವಿಂಡ್ ಮಿಲ್ಸ್ 15 km/h. ಸೊ 1 ಅವರಿಗೆ 15 km ಸ್ಪೀಡಲ್ಲಿ ಆ ಒಂದು ಏರ್ ಸ್ಪೀಡ್ ಇತ್ತು ಅಂತ ಹೇಳಿದ್ರೆ, ಈ ಗುಡ್ಡದ ಮೇಲೆಲ್ಲ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ಅಡ್ಜಸ್ಟ್ ಮಾಡಿರ್ತಾರೆ, ನೋಡಿರ್ತೀರ ಕೂಡ. ಆ ವಿಂಡ್ ಮಿಲ್ಸ್ ಸುತ್ತಕ್ಕೆ ಸ್ಟಾರ್ಟ್ ಆದರೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗತ್ತೆ. ಸೊ 15 km ಸ್ಪೀಡಲ್ಲಿ ಆ ಒಂದು ಏರ್ ಸ್ಪೀಡ್ ಇರಬೇಕು. ಹೈಡ್ರೋಲೈಟಿಕಲ್ ಎನರ್ಜಿ ಅಂತ ಹೇಳಿದ್ರೆ ಏನಾಗುತ್ತೆ, ಈಗ ಒಂದು ಕಡೆ ಸ್ಟೋರ್ ಆಗಿರೋ ವಾಟರ್ಗೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಆ ಸ್ಟೋರ್ ಆಗಿರೋ ವಾಟರ್ ಮೇಲಿಂದ ಬಿದ್ದಾಗ, ಈಗ ಜೋಗ್ ಫಾಲ್ಗಳಲ್ಲಿ ಏನಾಗುತ್ತೆ, ಮೇಲಿಂದ ನೀರು ರಭಸವಾಗಿ ಬಿದ್ದಾಗ ಅಲ್ಲಿ ಟರ್ಬೈನ್ನ ಫಿಕ್ಸ್ ಮಾಡ್ತಾರೆ. ಆ ಟರ್ಬೈನ್ ಸುತ್ತಕ್ಕೆ ಸ್ಟಾರ್ಟ್ ಆದಾಗ ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಎಲೆಕ್ಟ್ರಿಸಿಟಿ ವಿಲ್ ಬಿ ಜನ್ರೇಟೆಡ್. ವಾಟ್ ಆರ್ ದ ಮೇಜರ್ ಎನರ್ಜೀಸ್? ಟೈಡಲ್ ಎನರ್ಜಿ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು, ಹಾಗೆಯೇ ಇದ್ರದ್ದು ಯಾವುದು ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ಡ್ ಬೈ ಹೈಡ್ರೋಲೈಟಿಕ್ ಎನರ್ಜಿ, ಆಲ್ಸೋ ಥರ್ಮಲ್ ಪವರ್ ಪ್ಲ್ಯಾಂಟ್.
ಥರ್ಮಲ್ ಪವರ್ ಪ್ಲ್ಯಾಂಟ್ ಏನಾಗುತ್ತೆ ಅಂತ ಹೇಳಿದ್ರೆ ಡ್ಯೂ ಟು ದ ಲೀಕೇಜ್ ಆಫ್ ಸಮ್ ಆಫ್ ದಿ ಯುರೇನಿಯಮ್ ಆರ್ ಥೋರಿಯಮ್ ಸಬ್ಸ್ಟೆನ್ಸಸ್ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅದು ಎಕ್ಸ್ಪ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ, ಅದು ಸಿಡಿದು ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವು ಒನ್ಸ್ ದೇ ಎಕ್ಸ್ಪ್ಲೋಡ್, ಅದು ಸಿಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಎಮಿಟ್ ಹೈಲಿ ಡೇಂಜರಸ್ ರೇಡಿಯೋ ವೇವ್ಸ್, ದೇ ಕ್ಯಾನ್ ಇಂಜೂರ್ ಅವರ್ ಹೆಲ್ತ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ನಾವು ಒಂದು ಸಲ ರಿವ್ಯೂ ಮಾಡೋದಾದರೆ ಇಲ್ಲೇನಾಗುತ್ತೆ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಲೈ ಇನ್ ದ ಸೇಮ್ ಪ್ಲೇನ್, ಲಾಸ್ ಆಫ್ ರಿಫ್ಲೆಕ್ಷನ್, ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಅಂತೀವಿ. ಪ್ಲೇನ್ ಮಿರರಲ್ಲಿ ಇಮೇಜು ಯಾವಾಗಲೂ ವರ್ಚುವಲ್ ಮತ್ತು ರಿಯಲ್ ಆಗಿ ಇರುತ್ತೆ. ಇಮೇಜ್ ಆ್ಯಂಡ್ ದಿ ಆಬ್ಜೆಕ್ಟ್ ಆರ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದಿ ಮಿರರ್. ಸೊ ಒಂದು ಮಿರರ್ನ ನಾವು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಇಮೇಜು ಆಬ್ಜೆಕ್ಟು ಮತ್ತು ಇಮೇಜು ಸೇಮ್ ಈಕ್ವಲ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಸ್ಪೆರಿಕಲ್ ಮಿರರ್ ಅಂತ ಬಂದಾಗ ಫೋಕಲ್ ಲೆಂತ್, ರೆಸಿಪ್ರೋಕಲ್ ಆಫ್ ದಿ ಫೋಕಲ್ ಲೆಂತ್ ಅಂತ ಅಂದರೆ ಏನು ಕರಿತೀವಿ, ಪವರ್ ಆಫ್ ಲೆನ್ಸ್ ಅಂತ ಹೇಳಿ ಕರಿತೀವಿ. ಪವರ್ ಆಫ್ ಲೆನ್ಸನ್ನು SI ಯೂನಿಟು ಡಯೋಪ್ಟ್ರೆ, ಡೋಂಟ್ ಬಿ ಕನ್ಫ್ಯೂಸ್ಡ್, ಡಯೋಪ್ಟ್ರೆ ಅಂತ ಹೇಳಿ ಕರಿತೀವಿ. ಮ್ಯಾಗ್ನಿಫಿಕೇಷನ್ ಆಬ್ಜೆಕ್ಟ್ ಇಮೇಜ್ ಡಿಸ್ಟೆನ್ಸು ಮತ್ತು ಆಬ್ಜೆಕ್ಟ್ ಡಿಸ್ಟೆನ್ಸ್. ಸ್ನೆಲ್ಸ್ ಲಾ ಸೈನ್ I ಬೈ ಸೈನ್ R ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ತಾ ಇದ್ದೀವಿ ರೇರರ್ ಮೀಡಿಯಾ ಏರ್ ಮೀಡಿಯಾ ಇರುತ್ತೆ, ಇಲ್ಲಿ ಏರ್ ಇರುತ್ತೆ. ಸೊ ಆ ಒಂದು ರೇರರ್ ಮೀಡಿಯಾಯಿಂದ ಏರು ಒಳಗಡೆ ಒಂದು ಇನ್ನೊಂದು ಮೀಡಿಯಮ್ಗೆ ಬಂದಾಗ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್ ಅಂತ ಹೇಳಿ ಕರಿತೀವಿ. ಅಂದರೆ ತನ್ನ ಪಾತನ್ನು ಲೈಟ್ they can able to change their path when it moves from one medium to another medium 1 and medium 2 ಅಂತ ತಗೊಂಡಾಗ ಏರಿಂದ ರೇರರ್ ಮೀಡಿಯಾಯಿಂದ ಡೆನ್ಸರ್ ಮೀಡಿಯಾಗೆ ಬಂದಾಗ ತನ್ನ ಪಾತನ್ನು ಏನು ಮಾಡುತ್ತೆ, ಲೈಟು ಚೇಂಜ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಏನಂತ ಕರಿತೀವಿ, ಸ್ನೆಲ್ಸ್ ಲಾ ಅಂತ ಹೇಳಿ ಕರಿತೀವಿ. ಲೆನ್ಸ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಷನ್. ಲೆನ್ಸ್ ಫಾರ್ಮುಲಾ 1/f = 1/b - 1/u. ಮ್ಯಾಗ್ನಿಫಿಕೇಷನ್ ಹೈಟ್ ಆಫ್ ದಿ ಇಮೇಜ್ h', ಹೈಟ್ ಆಫ್ ದಿ ಆಬ್ಜೆಕ್ಟ್ h'/h ಅಂತ ಹೇಳಿದಾಗ ಇಮೇಜ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀವಿ u ಮೀನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, v ಮೀನ್ಸ್ ಇಮೇಜ್ ಡಿಸ್ಟೆನ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಔಟ್ಲುಕ್ ಆಫ್ ಅವರ್ ಫಿಸಿಕ್ಸ್ ಪಾರ್ಟ್. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕೀಪ್ ಅಪ್ ದ ಗುಡ್ ವರ್ಕ್, ಕೀಪ್ ಗ್ರೋಯಿಂಗ್. Thank you so much for watching this video.